ಹಲೋ, ನಮಸ್ತೆ. ನನ್ನ ಹೆಸರು ಪ್ರವೀಣ್ ವೇಗಸ್. ನಾನು ಯುರೋಪ್ ದೇಶದಲ್ಲಿ ಟ್ರೈಲರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಊರು ಮಂಗಳೂರು. ನಾನು ಬ್ಯಾಂಗ್ಳೂರ್ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ಇದರ ಮೂಲಕವಾಗಿ ನಾನು ಯುರೋಪಿಗೆ ಬಂದಿದ್ದೇನೆ. ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದರ ಮೂಲಕ ಜರ್ಮನಿ, ಫ್ರಾನ್ಸ್, ಸ್ಪೇನ್ ಹಾಗೆ ಯುರೋಪಿನ ಅನೇಕ ದೇಶಗಳಿಗೆ ಹೋಗ್ತಾ ಇದ್ದೀನಿ. ಇದರ ಬೇಸ್ ಬರ್ಲಿನ್ ಅಲ್ಲಿದೆ. ದೇವರ ದಯದಿಂದ ನನಗೆ ಒಳ್ಳೆ ಕೆಲಸ ಸಿಕ್ಕಿತು. ಇಲ್ಲಿ ಬರ್ಲಿಕ್ಕೆ ಕಾರಣರಾಗದ ವಿದ್ಯಾಲೋಕದ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮೆಲ್ಲ ಪ್ರೀತಿಯ ವಸಂತ್. ನಾನು ಬೆಂಗಳೂರಿಂದ ಬಂದಿರೋದು. ನಾನು ಬ್ಯಾಚುಲರ್ಸ್ ಮಾಡಿದ್ದೀನಿ KLE ಕಾಲೇಜಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇಲ್ಲಿ ಬಂದು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ KSU ಅಲ್ಲಿ. IT ಫಿನಾನ್ಸ್ ಎಲ್ಲ ಬೇಜಾನ್ ಕಂಪ್ನಿಗಳಿದೆ. ಯಾವ ಜಾಬ್ ಪೋಸ್ಟಿಂಗ್ ಬೇಕೋ ಆ ಜಾಬ್ ಪೋಸ್ಟಿಂಗ್ ಇಲ್ಲಿ ಸಿಗತ್ತೆ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರನ್ನ ಬೇಕಾದ್ರೂ ನೀವು ಕರ್ಕೊಂಡ್ ಬರ್ಬೋದು. ವಿದ್ಯಾಲೋಕ ಪೂರ್ತಿ ಗೈಡೆನ್ಸ್ ಕೊಡುತ್ತೆ. ನಮಸ್ಕಾರ ಎಲ್ಲರಿಗೂ. ನಾನು ಹರ್ಷ. ಯುರೋಪ್ ಅಲ್ಲಿ ಲಿಥುವೇನಿಯಾ ಅನ್ನೋ ಕಂಟ್ರಿಯಲ್ಲಿ ವಿಲ್ನಿಯಸ್ ಅನ್ನೋ ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡೋಕೆ ಅಂತ ಬಂದಿದ್ದೀನಿ. ಇಲ್ಲಿ ಬರೋಕೆ ಅಂತ ವಿದ್ಯಾಲೋಕ ಟೀಮ್ ಅವರು ಪ್ರಸನ್ನ ಪೂಜಾರಿ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ವಿಚ್ ಯೂನಿವರ್ಸಿಟಿ ಅಂತ ಡೀಟೇಲ್ ಆಗಿ ಕೌನ್ಸಿಲಿಂಗ್ ಎಲ್ಲ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ಐ ಚೂಸ್ ದಿಸ್ ಕಂಟ್ರಿ. ಇಟ್ಸ್ ವೆರಿ ಅಫೋರ್ಡಬಲ್ ಅಂಡ್ ಫ್ರೆಂಡ್ಲಿ ಆಸ್ ವೆಲ್. ಮತ್ತೆ ನಾನು ಇವಾಗ ಬಂದ್ 3 months ಆದ್ಮೇಲೆ ಇವಾಗ ಫ್ಯಾಮಿಲಿ ವೈಫ್ ಸ್ಪೌಸ್ ನು ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ದೀನಿ. ವಿದ್ಯಾಲೋಕ ಅವರು ಇಸ್ ಹೆಲ್ಪಿಂಗ್ ಅಲಾಟ್ ಟು ಪ್ರೊಸೆಸ್ ಡಿಪೆಂಡೆಂಟ್ ವೀಸಾ. ಇಲ್ಲಿ ಬಂದಾದ್ಮೇಲೆ ಸ್ಪೌಸ್ಗೆನು ಏನ್ ಅಡ್ವಾಂಟೇಜ್ ಅಂದ್ರೆ, ಇಫ್ ಐ ಆಮ್ ಅ ಸ್ಟೂಡೆಂಟ್ ಅವ್ರು ವರ್ಕ್ ಮಾಡ್ಬೋದು, ಫುಲ್ ಟೈಮ್ ಆಗಿ ವರ್ಕ್ ಮಾಡ್ಬೋದು. ನಾವು ಮಾಸ್ಟರ್ಸ್ ಮಾಡೋದ್ರಿಂದ ನಾವು ಕೂಡ ಫುಲ್ ಟೈಮ್ ಆಗಿ ವರ್ಕ್ ಮಾಡ್ಬೋದು. ಇನ್ ಕೇಸ್ ಇಫ್ ಅ ಬ್ಯಾಚುಲರ್ ಯು ಕ್ಯಾನ್ ವರ್ಕ್ ಆಸ್ ಅ ಪಾರ್ಟ್ ಟೈಮ್ ಜಾಬ್. ಆ ಕನ್ಸಲ್ಟೆನ್ಸಿ ಯಾವತ್ತಿದ್ದು ವಿದ್ಯಾಲೋಕ ಸರ್ ನನಗೆ ಬೆಸ್ಟ್ ಅಂತ ಅನ್ಸಿದೆ. ಅವ್ನು ಇಲ್ಲಿ MBA ಮಾಡಿರಲಿಲ್ಲ, ಅಲ್ಲಿ MBA ಮಾಡಕ್ ಬಂದಿರೋದು. ಇಲ್ಲಿ BCom ಮಾಡಿ ಅವ್ನಿಗೊಂದು 4 ವರ್ಷ 5 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಫಿನಾನ್ಸ್ ಕಂಪ್ನಿಲಿ. ಬಂದಿದ್ದು 2 ವಾರಕ್ಕೆ ಅವ್ನಿಗೆ ಜಾಬ್ ಸಿಕ್ತು ಫುಲ್ ಟೈಮ್. ಅವ್ನಿಗೆ 1.5 ಲಕ್ಷ ಸಂಬಳ ಏನೋ ಇದೆ. ಅವ್ನಿಗೆ ಜೊತೆಗೆ ಅವ್ನ ಹೆಂಡತಿನೂ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನೇ ಎಲ್ಲ ಮಾಡ್ಕೊಟ್ಟಿರೋದು. ಅವ್ರ ಹೆಂಡತಿ ಹೋದ್ರೆ ಹೆಂಡತಿ ಕೂಡ ಫುಲ್ ಟೈಮ್ ಜಾಬ್ ಮಾಡ್ತಾಳೆ. ಅಂಡ್ ಏಜ್ ಲಿಮಿಟ್ ಇಲ್ಲ. 45 ವರ್ಷದವನು ಕರ್ಕೊಂಡು ಹೋಗಿದ್ದೀನಿ ನಾನು. ಸೊ ನಮ್ಮ ಕನ್ನಡದವರೇ ಇದ್ದಾರೆ. ನಿಮ್ಗೆ ಏರ್ಪೋರ್ಟ್ ಇಂದ ಪಿಕ್ ಮಾಡ್ತಾರೆ. ಎಲ್ಲ ತರ ನಿಮಗೆ ಹೋಮ್ಲಿ ಫೀಲ್ ಆಗುತ್ತೆ. ಬೇಸಿಕಲಿ ಇಂಥವರಿಗೆಲ್ಲ ಈ ವರ್ಕ್ ವೀಸಾ ಒಂದೇ ಆಪ್ಷನ್ ಇರತಕ್ಕಂಥದ್ದು. ಸೊ ಇದು ಕ್ಲೋಸ್ಡ್ ವರ್ಕ್ ಪರ್ಮಿಟ್ ಇದೆಯಲ್ಲ, ಇದು ಜಾಸ್ತಿ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇರುತ್ತೆ. ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಜಾಸ್ತಿ ಸಿಗ್ತಾ ಇರತಕ್ಕಂಥದ್ದು ಓಪನ್ ವರ್ಕ್ ಪರ್ಮಿಟ್ ಇರುತ್ತೆ. ಹೇ ಶಾರದೆ ದಯ ಪಾಲಿಸು. ಸೊ ಅದರಲ್ಲಿ ನಾನ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿಗಳಲ್ಲಿ ಜರ್ಮನಿ ನಿಮಗೆ ಮುಗಿಸಿದ್ನಲ್ಲ. ನೆಕ್ಸ್ಟ್ ಲಿಥುವೇನಿಯಾ ಬಗ್ಗೆನೇ ಮಾತಾಡೋಣ. ಲಿಥುವೇನಿಯಾ ನಿಮಗೆ 5 ರಿಂದ 6 ಲಕ್ಷ ಟ್ಯೂಷನ್ ಫೀಸ್ ಆಗುತ್ತೆ ಸರ್. ಫುಲ್ ಟೈಮ್ ಜಾಬ್ ಮಾಡ್ತೀರಾ ನೀವು? ಫುಲ್ ಟೈಮ್ ಡ್ಯೂರಿಂಗ್ ಸ್ಟಡೀಸ್. ಇದು ಹೆಂಗಪ್ಪ ಫುಲ್ ಟೈಮ್ ಮತ್ತೆ ಸ್ಟಡೀಸ್ ಮಾಡಿಕೊಂಡು ಫುಲ್ ಟೈಮ್ ಜಾಬ್ ಮಾಡೋದು ಹೆಂಗೆ ಅಂತ ಕೇಳಿದ್ರೆ, ಮೋಸ್ಟ್ ಆಫ್ ದಿ ಯೂನಿವರ್ಸಿಟೀಸ್ ಕ್ಲಾಸಸ್ ಸ್ಟಾರ್ಟ್ ಆಗೋದೇ ಸಂಜೆ 6 ಗಂಟೆ ಮೇಲೆ. ವಾರದಲ್ಲಿ 2 ದಿನ ಇರುತ್ತೆ, 1 ದಿನ ಇರುತ್ತೆ. ಮತ್ತೆ ಯೂನಿಯನ್ ಕಾಲೇಜ್ ಸ್ಟಾರ್ಟ್ ಆಗೋದೇ ಯೂಶಲಿ ಅವಾಗ. VGTU ಅಂತ ಇದೆ, ISM ಅಂತ ಇದೆ. ಅವ್ರದ್ದೆಲ್ಲ ಸಂಜೆ ಮೇಲೆ ಕ್ಲಾಸ್ಗಳಿರೋದು. ಅದು ಬಿಟ್ಟು ಕೆಲವು ಯೂನಿವರ್ಸಿಟಿಗಳಿದೆ, ಅದು ಬೆಳಿಗ್ಗೆ ಇರುತ್ತೆ. ಬಟ್ ತಿಂಗಳಲ್ಲಿ 2 ದಿನ 3 ದಿನ ಕ್ಲಾಸ್ ಇರುತ್ತೆ. ನಮ್ಮ ಹುಡುಗರುಗಳು ಎಲ್ಲರೂ ಕೂಡ ಫುಲ್ ಟೈಮ್ ಜಾಬ್ ಮಾಡ್ತಿರೋರೆ. ಸೊ ನೀನೇನು 6 ರಿಂದ 9 ಲಕ್ಷ ನಿಮ್ಗೆ ಆಗದೆ 10 ಲಕ್ಷದ ಒಳಗಡೆ ಬಜೆಟ್ ಸರ್. ಅದು ಅಷ್ಟು ಖರ್ಚು ಮಾಡ್ತೀಯಾ. ಇನ್ನು 1 ವರ್ಷದಲ್ಲಿ ಅಷ್ಟು ಫುಲ್ ತೆಗಿತೀಯ ವಾಪಸ್ ಕಾಸನ್ನ. ನೀನು ಯಾವ ಟೆನ್ಷನ್ನು ಇಲ್ಲ. ಬೇಡ ನಾನು ಇಂಡಿಯಾಗೆ ಬರ್ತೀನಿ ರಿಟರ್ನು, ನಾನೇನು ಕಳ್ಕೊಳ್ಳೋದಿಲ್ಲ. ಅಲ್ಲಿ ಮುಗಿದೋಯ್ತು. ನಾನು ಸಂಪಾದನೆ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಸೂಪರ್. ಮತ್ತು ಫಾರಿನ್ ಎಕ್ಸ್ಪೋಜರ್ ಸಿಕ್ತು. ಇನ್ನೇನು ಬೇಕು ಆಯ್ತಾ? ಒಂದು ಡಿಗ್ರಿ ಸಿಗುತ್ತೆ. ಡಿಗ್ರಿ ಮಾಡ್ತಾನೆ ಒಂದು ಅವ್ನು ರಿಟರ್ನ್ ತೆಗೆದು ಬಿಡ್ತಾನೆ. ಅಷ್ಟು ಈಸಿ ನಿಮಗೆ ಫುಲ್ ಟೈಮ್ ಜಾಬ್ ನಿಮಗೆ. ಮತ್ತೆ IT ಫಿನಾನ್ಸ್ಗಂತೂ ಸೂಪರ್. ಅದು ಸೂಪರ್. ಮೊನ್ನೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಬಂದು ಅವನಿಗೆ 2ನೇ ವಾರ 3ನೇ ವಾರಕ್ಕೂ ಫಿನಾನ್ಸ್ ಕಂಪ್ನಿಲಿ ಜಾಬ್ ಸಿಕ್ಬಿಡ್ತು ಸಿಟ್ಕೋ ಅಲ್ಲಿ. MBA ಫೈನಾನ್ಸ್ ಬ್ಯಾಕ್ಗ್ರೌಂಡ್. ಅವ್ನು ಇಲ್ಲಿ MBA ಮಾಡಿರಲಿಲ್ಲ, ಅಲ್ಲಿ MBA ಮಾಡಕ್ಕೆ ಬಂದಿರೋದು. ಇಲ್ಲಿ BCom ಮಾಡಿ ಅವ್ನಿಗೊಂದು 4 ವರ್ಷ 5 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಫಿನಾನ್ಸ್ ಕಂಪ್ನಿಲಿ. ಬಂದಿದ್ದು 2 ವಾರಕ್ಕೆ ಅವ್ನಿಗೆ ಜಾಬ್ ಸಿಕ್ತು ಫುಲ್ ಟೈಮ್. ಅವ್ನಿಗೆ 1.5 ಲಕ್ಷ ಸಂಬಳ ಏನೋ ಇದೆ. ಅವನಿಗೆ ಜೊತೆಗೆ ಡಿಗ್ರಿ ಮಾಡ್ತಾರೆ. ಡಿಗ್ರಿನೂ ಮಾಡ್ತಾನೆ. ಹೌದು. ಜೊತೆಗೆ ಅವ್ನ ಹೆಂಡತಿನೂ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನೇ ಎಲ್ಲ ಮಾಡ್ಕೊಟ್ಟಿರೋದು. ಅವ್ರ ಹೆಂಡತಿ ಹೋದ್ರೆ ಹೆಂಡತಿ ಕೂಡ ಫುಲ್ ಟೈಮ್ ಜಾಬ್ ಮಾಡ್ತಾಳೆ. ಡಬಲ್ ಅರ್ನಿಂಗ್. ಸೊ 3 ಲಕ್ಷ 2 ಲಕ್ಷ ಅನ್ಕೊಳ್ಳಿ ಸರ್, ಹೋಗ್ಲಿ ಇಬ್ಬರಿಗೂ ಸೇರಿ. ಸ್ಟಡೀಸ್ ಆಗ್ತಾ ಇದೆ. ಇಬ್ಬರು ಜಾಸ್ತಿ ಬರುತ್ತೆ. ಇಬ್ಬರು 1 ಲಕ್ಷ ಅನ್ಕೊಳ್ಳಿ, 2 ಲಕ್ಷ ಸಂಬಳ. ಸೊ ಒಂದು 60 ರಿಂದ 70 ಸಾವಿರ ಖರ್ಚಾಗುತ್ತೆ ಇಬ್ಬರಿಗಲ್ಲಿ. 1 ಲಕ್ಷ 1 ಲಕ್ಷ ಉಳಿಲಿ ಬಿಡಿ ಸರ್. ಇಲ್ಲೇ ಉಳಿಸ್ತಾರೆ. ಒಬ್ಬೊಂದು ಖರ್ಚಾಗುತ್ತೆ, ಒಬ್ಬೊಂದು ಉಳಿಯುತ್ತೆ ಅಷ್ಟೇ. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಮಕ್ಕಳನ್ನ ಅಪ್ಪ ಅಮ್ಮಂದ್ರೆ ಎಲ್ಲರೂ ಕರ್ಕೊಂಡು ಹೋಗ್ಬೋದು ಅಲ್ಲಿ ಫ್ಯಾಮಿಲಿ TRP ಮೇಲೆ. ಇದಕ್ಕಿಂತ ಇನ್ನೇನು ಬೇಕು? ಮತ್ತೆ ಕೆಲವರು ಜರ್ಮನಿಯಲ್ಲಿ ಯಾರಿಗೆ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಅವನಿಗೆ ಕೋರ್ ಟೆಕ್ನಿಕಲ್ ಎಜುಕೇಶನ್ ಸಿಗಲ್ವಲ್ಲ,
ಅಂಥವನು ಲಿಥುವೇನಿಯಾಗೆ ಬರ್ತಾನೆ, ಅಲ್ಲಿ ಕೋರ್ ಟೆಕ್ನಿಕಲ್ ಎಜುಕೇಶನ್ ತಗೊಂಡು ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಜರ್ಮನಿಗೆ ಜಾಬ್ ಮಾಡ್ತಾನೆ. ಆ ಥರ ನನ್ನ ವಿದ್ಯಾರ್ಥಿಗಳೇನೆ ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ಏರ್ ಬಸ್ಸಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಕಮ್ಮಿ ಬಜೆಟ್ ಅಲ್ವಾ ನಿಮಗೆ, ಇನ್ನೇನು ಬೇಕು, ಫುಲ್ ಟೈಮ್ ಜಾಬ್ ಸಿಗುತ್ತೆ. IT ಎಷ್ಟು ಜನ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು, ಫಿನಾನ್ಸಲ್ಲಿ ಇದ್ದಾರೆ, ಫ್ರೆಶರ್ಸ್ಗೂ ಜಾಬ್ ಸಿಗುತ್ತೆ ಸರ್ ಅಲ್ಲಿ. ಜಸ್ಟ್ ಬಿಕಾಸ್ ನಾನು ಈ ಕಂಟ್ರಿ ಹೆಸರು ಕೇಳಿಲ್ಲ ಅಂದಿದ ತಕ್ಷಣ ಅದು ಕೆಟ್ಟ ಕಂಟ್ರಿ ಅಂತಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ. ಆ್ಯಂಡ್ ಇಟ್ಸ್ ಬೇಸಿಕಲಿ ಸಂಸ್ಕೃತ್ ಸ್ಪೀಕಿಂಗ್ ಕಂಟ್ರಿ. ಅದು ಅವ್ರದ್ದು ಲ್ಯಾಂಗ್ವೇಜ್ ಇರೋದೇ ಜಾಸ್ತಿ ಸಂಸ್ಕೃತ್ ಬರುತ್ತೆ. ಹೌದು, ಲಾಸ್ಟ್ ಕಸಿನ್ ಆಫ್ ಸಂಸ್ಕೃತ್, ಅದು ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತಾನೆ ಕರೆಯೋದು ಅದನ್ನು. ಲಿಥುವೇನಿಯನ್ನ ಕಲಿಯೋದು ಈಸಿ ನಿಮಗೆ. 2 ತಿಂಗಳು ಸ್ಪೆಂಡ್ ಮಾಡಿ, ಇವಾಗ ಫೆಬ್ರವರಿ ಹೋಗ್ತಿರೋ ಹುಡುಗರು ಹೇಳ್ಬಿಟ್ಟಿದ್ದೀವಿ, ನಾವೇ ಲಿಂಕು ಕೊಟ್ಟಿದ್ದೀವಿ, ಇಲ್ಲಿ ಇರ್ಬೇಕಂದ್ರೆ ಕಲ್ತ್ಕೊಂಡ್ಬಿಡ್ರಪ್ಪ ಲ್ಯಾಂಗ್ವೇಜ್ ನೀವು, ಅಲ್ಲಿ ಹೋದ್ಮೇಲೆ ನಿಮಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಕರೆಕ್ಟ್, ಯಾಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಬರೋದು ಹೆಚ್ಚು ಡಿಮ್ಯಾಂಡು. ಮತ್ತೆ ಲಿಥುವೇನಿಯಾಗ IELTS ಬೇಡ, ಇಂಗ್ಲೀಷ್ ಟೆಸ್ಟೇ ಬೇಡ ನಿಮಗೆ. ಮತ್ತು 15 ಇಯರ್ಸ್ ಎಜುಕೇಷನ್ನ ಅಕ್ಸೆಪ್ಟ್ ಮಾಡೋದು 1-2 ಯೂನಿವರ್ಸಿಟಿಗಳಿದೆ. ಅದು ಬಿಟ್ಟರೆ ಬೇರೆ ಯೂನಿವರ್ಸಿಟಿಗಳೆಲ್ಲ 16 ಇಯರ್ಸ್ ಬೇಕು ಅವರಿಗೆ. ಸೊ ಇದು ಲಿಥುವೇನಿಯಾ. ಆ್ಯಂಡ್ ಏಜ್ ಲಿಮಿಟ್ ಇಲ್ಲ, 45 ವರ್ಷದವರೆಗೂ ಕರ್ಕೊಂಡು ಹೋಗಿದ್ದೀನಿ ನಾನು. ಸೊ ನಮ್ಮ ಕನ್ನಡದವರೇ ಇದ್ದಾರೆ, ನಿಮ್ಗೆ ಏರ್ಪೋರ್ಟಿಂದ ಪಿಕ್ ಮಾಡ್ತಾರೆ, ಎಲ್ಲ ಥರ ನಿಮಗೆ ಹೋಮ್ಲಿ ಫೀಲ್ ಆಗುತ್ತೆ. ಎಲ್ಲ ಕಡೆ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಬಟ್ ಲಿಥುವೇನಿಯಲ್ಲಿ ನಾನು ಅಲ್ಲಿ ಇದ್ದಿದ್ದರಿಂದ ಸೊ ನಿಮ್ಗೆ ಜಾಸ್ತಿ ಅಡ್ವಾಂಟೇಜ್ ಆಗುತ್ತೆ. ವೆರಿ ನೈಸ್. ಸೊ ಲಿಥುವೇನಿಯಾ ಆಯ್ತಾ. ಸೊ ನೆಕ್ಸ್ಟ್ ಲ್ಯಾತ್ವಿಯಾ ಬಂದು ನಿಮಗೆ ಲಿಥುವೇನಿಯಾ ಪಕ್ಕದಲ್ಲೇ ಬರುತ್ತೆ, ಬಾಲ್ಟಿಕ್ ನೇಷನ್. ಈಸ್ತೋನಿಯಾ, ಲಿಥುವೇನಿಯಾ, ಲ್ಯಾತ್ವಿಯಾ ಬಾಲ್ಟಿಕ್ ನೇಷನ್ ಬರುತ್ತೆ. ಲ್ಯಾತ್ವಿಯಲ್ಲಿ ಏನಂದ್ರೆ ಲಿಥುವೇನಿಯಲ್ಲಿ ಇರೋಷ್ಟು ಜಾಬ್ ಅಲ್ಲಿಲ್ಲ. ನಾನು ಜಸ್ಟ್ ಎಜುಕೇಷನ್ ಮುಗಿಸ್ಕೊಂಡು ಬರ್ತೀನಿ, ಪಾರ್ಟ್ ಟೈಮ್ ಗಿಟ್ ಟೈಮ್ ಮಾಡ್ಕೊಂಡು ಆಮೇಲೆ ಅಲ್ಲೂ ಫುಲ್ ಟೈಮ್ ಜಾಬ್ ಮಾಡ್ಬೋದು. ಎಜುಕೇಷನ್ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ರೆ ಲ್ಯಾತ್ವಿಯಾ ಈಸ್ ಎ ಗುಡ್ ಕಂಟ್ರಿ. ಇಲ್ಲ ಅಲ್ಲಿ ಓದ್ಕೊಂಡು ಬೇರೆ ಕಂಟ್ರಿ ಹೋಗ್ತೀನಿ ಅಂದರೆ ಗುಡ್ ಕಂಟ್ರಿ ಫಾರ್ ಯು. ಬಜೆಟ್ ತುಂಬ ಕಮ್ಮಿ, 10 ಲಕ್ಷದ ಒಳಗಡೆ ಮುಗಿದೋಗುತ್ತೆ. ಹಂಗೇರಿ ಇದೆ ಸರ್, ಹಂಗೇರಿ ಸೂಪರ್ ಕಂಟ್ರಿ ಫಾರ್ IT, ಅದು 10 ಲಕ್ಷ ಒಳಗಡೆ ಬರುತ್ತೆ. ಅಲ್ಲೂ ತುಂಬಾ ಒಳ್ಳೆ ಇಂಗ್ಲಿಷ್ ಮಾತಾಡ್ತಾರೆ. ಬುಡಾಪೆಸ್ಟ್ ಅಲ್ಲಿ ಒಳ್ಳೆ ಇದು ಬರುತ್ತೆ, ಮೆಕ್ಯಾನಿಕಲ್ ತುಂಬಾ ಚೆನ್ನಾಗಿದೆ, ಅಲ್ಲಿ IT ಚೆನ್ನಾಗಿದೆ. ಇದು ಬಿಟ್ರೆ ನಿಮಗೆ ಫ್ರಾನ್ಸ್ ಬಗ್ಗೆ ಮಾತಾಡೋಣ. ಫ್ರಾನ್ಸ್ ಅಲ್ಲಿ ನಿಮಗೆ ಇಲ್ಲಿ ಜರ್ಮನಿಯಲ್ಲಿ ಯಾವ ತರ ಟೆಕ್ನಿಕಲ್ ಎಜುಕೇಶನ್ ಇದೆಯೋ ಆ ತರ ಇಲ್ಲಿ ಮ್ಯಾನೇಜ್ಮೆಂಟ್ ಎಜುಕೇಶನ್ ಜಾಸ್ತಿ ಇದೆ. ಲಕ್ಸರಿ ಮ್ಯಾನೇಜ್ಮೆಂಟು, ಬ್ರ್ಯಾಂಡ್ ಮ್ಯಾನೇಜ್ಮೆಂಟು, ಈ ಹುಡುಗಿಯರುಗಳದ್ದು ಪ್ರಾಡಕ್ಟ್ಸ್ ಇರುತ್ತೆ ನೋಡಿ, ಲಾರಿಯಲ್ ಪ್ಯಾಲೇಸ್, ಈ ತರದ್ದೆಲ್ಲ ಅಲ್ಲಿಂದನೇ ಬರ್ತಾ ಇರ್ತಕ್ಕಂಥದ್ದು. ಕಾಸ್ಮೆಟಿಕ್ಸ್, ಬ್ಯೂಟಿ ಪ್ರಾಡಕ್ಟ್ಸ್, ಆ ಥರ ತುಂಬ ಇದೆ ನಿಮಗೆ ಫ್ರಾನ್ಸ್ಗೆ. ಅಲ್ಲೂ ಅಗೇನ್ ಫ್ರೆಂಚ್ ಡಾಮಿನೇಟೆಡ್. ಅಲ್ಲಿ ಹೋದ್ಮೇಲೆ ಕಲ್ತ್ಕೊಳ್ತೀರಾ. ನಮ್ಮ ಹುಡುಗರು ಎಷ್ಟೋ ಜನ ಇದ್ದಾರೆ ಅಲ್ಲಿ, ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಬಜೆಟ್ ಕೂಡ ಕಮ್ಮಿ ಇದೆ ನಿಮಗೆ, 20-25 ಲಕ್ಷದಲ್ಲಿ ಮುಗಿದೋಗುತ್ತೆ ನಿಮಗೆ. ನಾನು IELTS ರಿಕ್ವೈರ್ಮೆಂಟ್ ಇಲ್ಲ. IT ಚೆನ್ನಾಗಿದೆ, ಏರೋನಾಟಿಕಲ್ ಚೆನ್ನಾಗಿದೆ. ಇದು ಬಿಟ್ಟರೆ ಇಟಲಿಲಿ ನಿಮಗೆ ಫ್ರೀ ಎಜುಕೇಶನ್ ಕೊಡ್ತಾರೆ, ಫ್ರೀ ಎಜುಕೇಶನ್. ಬಟ್ ಅದು ಸ್ವಲ್ಪ ಟಫ್ ಇದೆ ಸಿಚುವೇಶನ್. ಅದು ಆ ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ಗಳೆಲ್ಲ ತುಂಬ ಕಷ್ಟ ಇರುತ್ತೆ. ಅದು ಟ್ರೈ ಮಾಡಿದ್ರೆ ಸಿಕ್ಕಿದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಡಿಮೋಟಿವೇಶನ್ ಆಗ್ತೀರಾ ನೀವು. ಬಟ್ ಅದು ಬೇಡ. ಅದು ಬಿಟ್ಟರೆ ನಮ್ಮ ಡೆನ್ಮಾರ್ಕ್ ಇದೆ ನೋಡಿ, ಒಳ್ಳೆ ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿ ಇದೆ. ಬಟ್ ಡೆನ್ಮಾರ್ಕ್ಗೆ IELTS ಮ್ಯಾಂಡೇಟರಿ ಇದೆ. ಸಪ್ಲೈ ಚೈನು, IT, ಲಾಜಿಸ್ಟಿಕ್ಸ್, ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಡೆನ್ಮಾರ್ಕ್. ಬಜೆಟ್ ಕಮ್ಮಿ ನಿಮಗೆ. ಅದು ಬಿಟ್ಟರೆ ಸ್ವೀಡನ್ ಇದೆ. ಸ್ವೀಡನ್ ಕೂಡ ನಿಮಗೆ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಿದೆ. ಅಲ್ಲೂ IELTS ಮ್ಯಾಂಡೇಟರಿ ಇದೆ. ಆ್ಯಂಡ್ ಬಜೆಟ್ ಈಸ್ ಅಗೇನ್ ಅಬೌಟ್ 25-30 ಲ್ಯಾಕ್ಸ್ವರೆಗೂ ಆಗುತ್ತೆ ನಿಮಗೆ. ನಾರ್ವೆ ಚೆನ್ನಾಗಿದೆ. ನೆದರ್ಲೆಂಡ್ಸ್ ಈ ನಡುವೆ ಒಂದು ಸ್ವಲ್ಪ ಟೈಟ್ ಮಾಡ್ತಾ ಇದ್ದಾರೆ ಇಮಿಗ್ರೆಂಟ್ಸ್ನ. ಬಟ್ ಅದು ಕೂಡ ಭಾಳ ಒಳ್ಳೆ ಕಂಟ್ರಿ ನಿಮಗೆ. IELTS ಮ್ಯಾಂಡೇಟರಿ ಇದೆ. 25-30 ಲ್ಯಾಕ್ಸ್ ಒಳಗಡೆ ಬಜೆಟ್ ಆಗುತ್ತೆ ನಿಮಗೆ. ಸೊ ಎನಿ ವಿಚ್ ವೈಸ್ ನಿಮಗೆ ಎಂಟೈರ್ ಶೆಂಜನ್ ಝೋನ್ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಅಡ್ವಾಂಟೇಜಸ್ಗಳು ತುಂಬ ಇದೆ ನಿಮಗೆ. ಮತ್ತು ಅಲ್ಲಿ ಬಂದರೆ ಬೇರೆ ಬೇರೆ ಕಂಟ್ರಿಗಳ ಡೋರ್ ಓಪನ್ ಆಗುತ್ತೆ ನಿಮಗೆ. ಬೆಲ್ಜಿಯಂ ಬಯೋಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಸೊ ಜರ್ಮನ್ ಲ್ಯಾಂಗ್ವೇಜ್ ಒಂದು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಬೆಲ್ಜಿಯಮ್ಮು, ಅಕ್ಕಪಕ್ಕ ಇರೋ ಆಸ್ಟ್ರಿಯಾ, ಲಕ್ಸಂಬರ್ಗು, ಇದ್ರದ್ದೆಲ್ಲ ಡೋರ್ ಓಪನ್ ಆಗುತ್ತೆ. ತುಂಬ ಜನ ಲಕ್ಸಂಬರ್ಗ್ ಅಂತಾನೇ ಕೇಳ್ತಾರೆ, ಯಾಕಂದರೆ ರೀಲ್ಸ್ಗಳು ನೋಡ್ಬಿಟ್ಟು ಹೇಳ್ತಾರೆ ಅಲ್ಲಿ ಜಾಬ್ ಇದೆ ಅಂತ. ಲಕ್ಸಂಬರ್ಗಲ್ಲಿ ಅಷ್ಟೇನಿಲ್ಲ, ಯೂನಿವರ್ಸಿಟಿಗಳು ಅಲ್ಲಿಲ್ಲ. ಒಂದಿದೆ ಪಬ್ಲಿಕ್ ಯೂನಿವರ್ಸಿಟಿ, ಅಲ್ಲಿ ಸಿಗೋದು ಕಷ್ಟ ಇದೆ. ಸೊ ಲಕ್ಸಂಬರ್ಗೆ ಡೈರೆಕ್ಟ್ ಜಾಬ್ ಮೇಲೆ ಅಲ್ಲಿ ಹೋಗಿ ಅಲ್ಲಿಂದ ನೀವು ಇಂಟ್ರಾ ಕಂಪ್ನಿ ಚೇಂಜ್ ಮಾಡ್ಕೊಳ್ತೀರಿ ಅಂತ ಹೇಳಿದಾಗ ಪಾಸಿಬಿಲಿಟೀಸ್ ಇದೆ. ಇಲ್ಲಿಂದನೇ ಲಕ್ಸಂಬರ್ಗ್ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಇದುವರೆಗೂ ಉದಾಹರಣೆಗಳೇ ಇಲ್ಲ. ಅದು ಬರೀ ಇರೋದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಇಟ್ಸ್ ಆಲ್ ರಿಯಾಲಿಟಿ ಐ ಆಮ್ ಟಾಕಿಂಗ್ ಅಬೌಟ್ ಅಷ್ಟೇ. ಸೊ ಇದು ನಮ್ಮ ಇಂಗ್ಲೀಷ್ ಮತ್ತು ನಾನ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿಗಳ ವಿಚಾರ. ಸರ್ ನೋಡಿ, ಈಗ ನಾವು ಇದುವರೆಗೂ ಮಾತಾಡಿದ್ದು, ಈಗ ನೀವು PU ಆದ್ಮೇಲೆ ಓದಕ್ಕೆ ಬನ್ನಿ, ಬ್ಯಾಚುಲರ್ಸ್ ಆದ್ಮೇಲೆ ಓದಕ್ಕೆ ಬನ್ನಿ, ಮಾಸ್ಟರ್ಸ್ ಮಾಡಿ, ಆಮೇಲೆ ಜಾಬ್ ಮಾಡಿ ವಿದೇಶಗಳಲ್ಲಿ ಅಂತ ಮಾತಾಡ್ತಾ ಇದ್ದೀವಿ. ಈ ಕೆಲವರು ನಮಗೆ ಕೇಳ್ಬೋದು, ಈಗ ಭಾರತ ನಿಮಗೆ ಗೊತ್ತಿರೋ ಹಾಗೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಜಾಸ್ತಿ ಇದ್ದಾರೆ, ಸ್ವಲ್ಪ ಓದದೇ ಇರೋರು ಜಾಸ್ತಿ ಜನ ಇದ್ದಾರೆ. ಅವ್ರು ಕೇಳ್ಬೋದು, ಸರ್ ನಾನು ಸ್ಕಿಲ್ಡ್ ಅಲ್ಲ ಅಥವಾ ಸೆಮಿ ಸ್ಕಿಲ್ಡು, ನಾವು ಹೇಗೆ ವಿದೇಶಕ್ಕೆ ಬರೋಕ್ಕೆ ಆಗಲ್ವಾ ಅಂತ ಕೇಳ್ತಾರೆ. ಸೊ ಅವ್ರಿಗೇನಂತ ನೀವು ಉತ್ತರ ಕೊಡ್ತೀರಾ ಅಥವಾ ಅವ್ರಿಗೆ ಹೇಗೆ ಕರಿತೀರಿ? ಬೇಸಿಕಲಿ ಇಂಥವರಿಗೆಲ್ಲ ಈ ವರ್ಕ್ ವೀಸಾ ಒಂದೇ ಆಪ್ಷನ್ ಇರತಕ್ಕಂಥದ್ದು. ಬಟ್ ವರ್ಕ್ ವೀಸಾ ಬಂದು
ಒಂದು ಟೈಟ್ ಆಗ್ತಾ ಇದೆ ಹೋಗ್ತಾ ಹೋಗ್ತಾ. ಮುಂಚೆ ಗಲ್ಫ್ ಕಂಟ್ರೀಸ್ ಚೆನ್ನಾಗಿತ್ತು. ಕ್ಷಮೆ ಇರಲಿ, ವರ್ಕ್ ವೀಸಾ ಅಂದ್ರೆ ಏನೋ ಸ್ವಲ್ಪ ಹೇಳ್ಬೋದಾ? ವರ್ಕ್ ವೀಸಾ ಅಂತ ಹೇಳಿದ್ರೆ ಒಬ್ಬ ಕಂಪನಿ ಅವನು ಅಲ್ಲಿರ್ತಕ್ಕಂಥ ಒಬ್ಬ ಕಂಪನಿಯ ಓನರು ಅವನಿಗೆ ಬೇಕಾದಂತಹ ಕೆಲಸಗಾರರನ್ನ ಬೇರೆ ದೇಶಗಳಿಂದ ಕರ್ಕೊಳ್ತಾರೆ, ಅದಕ್ಕೆ ಒಂದು ವೀಸಾ ಕೊಡ್ತಾರೆ ಆ ಪರ್ಟಿಕ್ಯುಲರ್ ಕಂಟ್ರಿಯ ಇಮಿಗ್ರೇಷನ್ ಅಥಾರಿಟಿ. ನೀವು ಹೋಗ್ಬಿಟ್ಟು ಆ ಕಂಪ್ನಿ ಕೆಲಸ ಮಾಡಪ್ಪ. ಅದರಲ್ಲಿ 2 ಥರ ವೀಸಾ ಬರುತ್ತೆ. ಒಂದು ಓಪನ್ ವರ್ಕ್ ವೀಸಾ, ಇನ್ನೊಂದು ಕ್ಲೋಸ್ಡ್ ವರ್ಕ್ ವೀಸಾ ಅಂತ. ಓಪನ್ ವರ್ಕ್ ವೀಸಾ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಪರಂ ಕರೆಸ್ಕೊಂಡಿರ್ತಾರೆ ನಾನು ಯಾರಿಗೆ ಬೇಕಾದ್ರೂ ಕೆಲಸ ಮಾಡ್ಬೋದು, ಪರಂ ಜೊತೆನೂ ಕೆಲಸ ಮಾಡ್ಬೋದು, ಇನ್ನೊಬ್ಬರ ಜೊತೆ ಕೆಲಸ ಮಾಡ್ಬೋದು. ಅದೇ ಕ್ಲೋಸ್ಡ್ ಅಂತ ಹೇಳಿದ್ರೆ ನಾನು ನಿಮಗೆ ಮಾತ್ರ ಮಾಡಬೇಕು. ಇದು ಇರೋ ಕಾನ್ಸೆಪ್ಟ್ ಜಾಸ್ತಿ ಬಂದು ಗಲ್ಫ್ ಅಲ್ಲಿ. ಕ್ಲೋಸ್ಡ್ ಅದು ಈಗ XYZ ಕಂಪ್ನಿ ಕರೀತಾರೆ, ಅವನಿಗೆ ಕೆಲಸ ಮಾಡಬೇಕು ಅಷ್ಟೇ. ABC ಹತ್ರ ಹೋಗ್ತೀನಿ ಅನ್ನಂಗಿಲ್ಲ. ಇಲ್ಲ, ಹಂಗೆ ಮಾಡಿದ್ರೆ ಮತ್ತೆ ವೀಸಾ ಹಾಕೊಂಡ್ಬರ್ಬೇಕು ನಾನು. ಸೊ ಇದು ಕ್ಲೋಸ್ಡ್ ವರ್ಕ್ ಪರ್ಮಿಟ್ ಇದೆಯಲ್ಲ, ಇದು ಜಾಸ್ತಿ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇರುತ್ತೆ. ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಜಾಸ್ತಿ ಸಿಗ್ತಾ ಇರತಕ್ಕಂಥದ್ದು ಓಪನ್ ವರ್ಕ್ ಪರ್ಮಿಟ್ ಇರುತ್ತೆ. ಈಗ ನಮ್ಮ ಪೋಲೆಂಡ್ ಆಗಲಿ ಇಲ್ಲೆಲ್ಲ ಓಪನ್ ವರ್ಕ್ ಪರ್ಮಿಟ್ ಇದೆ. ಬಟ್ ಟು ಬಿ ಹಾನೆಸ್ಟ್, ಇಮಿಗ್ರೇಷನ್ ಇನ್ ಯುರೋಪ್ ತುಂಬ ಶ್ರಿಂಕ್ ಆಗ್ತಾ ಇದೆ. ಶ್ರಿಂಕ್ ಅಂದರೆ ಅವ್ರು ಟೈಟ್ ಮಾಡ್ತಾ ಇದ್ದಾರೆ. ಬೇಡ ನಮಗೆ ಹೊರದೇಶದವ್ರು ಬೇಡ 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 ಅಂತ ಬೇರೆ ಬೇರೆ ಕಾರಣಗಳು ಇರ್ತವೆ ಅದಕ್ಕೆ. ಒಂದು ಆ ದೇಶದ ಜನಗಳಿಗೆ ಕೆಲಸ ಕೊಡಬೇಕು, ಅಥವಾ ಬೇರೆ ದೇಶಗಳಿಂದ ಇಲ್ಲಿ ಬಂದಿರತಕ್ಕಂಥವ್ರು ಮಾಡೋ ಅವಾಂತರಗಳಿಂದ. ಸೊ ಇದೆಲ್ಲ ತುಂಬ ಸಮಸ್ಯೆಗಳಿರೋದ್ರಿಂದ ಟೈಟ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಯುಕ್ರೇನ್ ವಾರ್ ಆಗ್ತಾ ಇದೆ. ಯುಕ್ರೇನ್ ವಾರ್ ಆಗ್ತಾ ಇರೋದ್ರಿಂದ ಅಲ್ಲಿರೋ ಎಲ್ಲ ಈ ಕಡೆ ಬರ್ತಾ ಇದ್ದಾರೆ. ಪೋಲೆಂಡ್ಗೆ, ಲಿಥುವೇನಿಯಾಗೆ, ಲ್ಯಾಟ್ವಿಯಾಗೆ, ಈಸ್ತೋನಿಯಾಗೆ, ಇವರೆಲ್ಲ ಕರ್ಕೊಂಡಿದ್ದಾರೆ ಅವ್ರನ್ನ, ಬನ್ನಿ ಬನ್ನಿ ಅಂತ. ರೆಫ್ಯೂಜೀಸ್ಗಳು ಅವ್ರು ಇವಾಗ. ಸೊ ಆ ಕಾರಣದಿಂದ ಬೇರೆ ಅವ್ರಿಗೂ ಕೂಡ ಕೆಲಸಗಳು ಕಮ್ಮಿ ಆಗ್ತಾ ಇದೆ. ಬಟ್ ಒಂದು ಸ್ಕಿಲ್ಡ್ ಕ್ಯಾಟಗರಿ, ಅನ್ಸ್ಕಿಲ್ಡ್ ಕ್ಯಾಟಗರಿ ಬರ್ತಿದ್ರಲ್ಲಿ. ಸ್ಕಿಲ್ಡ್ ಕ್ಯಾಟಗರಿ ಅಂತ ಹೇಳಿದ್ರೆ ಪ್ಲಂಬರು, ವೆಲ್ಡರು, ಡ್ರೈವರು ಇವರೆಲ್ಲ ಸ್ಕಿಲ್ಡ್ ಬರ್ತಾರೆ. ಅನ್ಸ್ಕಿಲ್ಡ್ ಅಂತ ಹೇಳಿದ್ರೆ ಏನೋ ಒಂದು ಕೆಲಸ ಮಾಡೋದು ಅವನು. ಇವಾಗ ಗಾರೆ ಕೆಲಸದಲ್ಲಿ ಈ ಪ್ಲಾಸ್ಟರಿಂಗ್ ಮಾಡೋವನಿಗೆ ಅವ್ನು ಸ್ಕಿಲ್ಡ್, ಅವನು ಪ್ರಾಪರ್ ಗೊತ್ತಿರುತ್ತೆ ಅವನಿಗೆ. ಜಸ್ಟ್ ಸಿಮೆಂಟ್ ಕಲಿಸಿ ತಗೊಂಡೋಗೋದು ಅನ್ಸ್ಕಿಲ್ಡ್ ಅವರು. ಸೊ ಈ ಥರ ಜನರಲ್ ಕ್ಯಾಟಗರಿ ಅಂತ ಬರುತ್ತೆ ಅವ್ರು. ಅದೇ ಅನ್ಸ್ಕಿಲ್ಡ್ ಬರ್ತಾರಲ್ಲ, ಅವ್ರಿಗೆ ಏನೋ ಒಂದು ಕೊಡ್ತಾರೆ, ಪ್ಯಾಕೇಜಿಂಗ್ ಕೆಲಸನೋ ಏನೋ ಒಂದು ಕೆಲಸ ಕೊಡ್ತಾರೆ. ಇಂಥವ್ರದ್ದು ಇದೆಯಲ್ಲ, ಇಂಥವ್ರ ಡಿಮ್ಯಾಂಡ್ ಅಲ್ಲಿ ಇದೆ, ತುಂಬ ಕಡೆ ಇದೆ ಯುರೋಪಲ್ಲಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಇಂಥವ್ರಿಗೆ ವೀಸಾ ಸಿಗೋದು 50-50 ಚಾನ್ಸ್, ಮತ್ತೆ ಟೈಮ್ ಕಿಲ್ಲಿಂಗ್ ಪ್ರಾಸೆಸ್ ಇದು. ನಾವು ಮಾಡ್ತೀವಿ ಅದನ್ನ, ಬಟ್ ಏನಂದ್ರೆ ನೋ ಗ್ಯಾರಂಟಿ ಫಾರ್ ದಟ್. ಆದ್ರೆ ಆಯ್ತು, ಆದ್ರೆ ಅದೃಷ್ಟ, ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಅದು ನಾವು ಮುಂಚೆನೇ ಹೇಳ್ಬಿಡ್ತೀವಿ ವೆರಿ ಕ್ಲಿಯರ್ ಆಗಿ. ಬಟ್ ಸ್ಕಿಲ್ಡ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲಿಥುವೇನಿಯಾಗೆ ನಾನು ಎಷ್ಟೋ ಜನ ಡ್ರೈವರ್ಸ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ, ವೆಲ್ಡರ್ಸ್ನ ಕರ್ಕೊಂಡು ಹೋಗಿದ್ದೀನಿ, ಪೋಲೆಂಡ್ ಕಳಿಸಿದ್ದೀನಿ, ವೆಲ್ಡರ್ಸ್ನ ಬೇರೆಯವ್ರಿಗೂ ಕಳಿಸ್ಕೊಂಡಿದ್ದೀನಿ, ಸಂಖ್ಯೆ ಕಮ್ಮಿ. ಬಟ್ ಈಗ ಯಾವ ಥರ ಆಗ್ಬಿಟ್ಟಿದೆ ಲಿಥುವೇನಿಯಾ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಕಳೆದ 2024 ಅಕ್ಟೋಬರಲ್ಲಿ ಒಂದು ರೂಲ್ಸ್ ತೊಗೊಂಡ್ಬಂದರು. ಏಷ್ಯನ್ಸ್ ಎಸ್ಪೆಷಲಿ ಅವ್ರು ಟಾರ್ಗೆಟ್ ಮಾಡಿದ್ದೆ ಪಾಕಿಸ್ತಾನಿ, ಬಾಂಗ್ಲಾದೇಶಿ, ಇಂಡಿಯನ್ಸು. ಇಂಥವರೆಲ್ಲ ಡೈರೆಕ್ಟಾಗಿ ನೀವು ವೀಸಾ ಅಪ್ಲೈ ಮಾಡೋಂಗಿಲ್ಲ. ಮುಂಚೆ ನಾವೇನು ಮಾಡ್ತಾ ಇದ್ರಿ, ಡೆಲ್ಲಿ ಕಳಿಸ್ಕೊಡ್ತಾ ಇದ್ರಿ ನಮ್ಮ ಡ್ರೈವರ್ಸ್ನೆಲ್ಲ. ಡೆಲ್ಲಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ರು, ಸಿಕ್ಬಿಡೋದು ವರ್ಕ್ ವೀಸಾ. ಡ್ರೈವರ್ ಕೆಲಸ ಮಾಡೋದು. ಡ್ರೈವಿಂಗ್ ಅವ್ರಿಗೆ ದಿನಕ್ಕೆ 10,000 ರೂಪಾಯಿ ಸಂಬಳ, ಸೊ 3 ಲಕ್ಷ ರೂಪಾಯಿ. ಇಲ್ಲಿ ಟ್ರಕ್ ಡ್ರೈವರ್ಗೆ 25,000 30,000 ಕೊಡ್ತಾರೆ, ನನಗೆ ಗೊತ್ತಿಲ್ಲ ನನಗೆ. ಅಲ್ಲಿ 3 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡ್ತಾನೆ. ಎಲ್ಲ ಸೇವಿಂಗ್ಸ್ ಅದು. 10,000 ಊಟಕ್ಕೆ ಹೋಗ್ಲಿ ಬಿಡಿ ಸರ್, 2,90,000 ಸೇವಿಂಗ್ಸ್. ಮಲ್ಕೊಳ್ಳೋದೆಲ್ಲ ಟ್ರಕ್ಕಲ್ಲೇ ಮಲ್ಕೊಳ್ತಾರೆ ಅವರು. ಅದೇ ಬೆಡ್ರೂಮ್. ಸೊ ವರ್ಷಕ್ಕೆ 36 ಲಕ್ಷ ಪ್ಯಾಕೇಜ್ ಒಂದು ಟೇಕ್ ಹೋಮ್ ಹೇಳ್ತಿರೋದು. ಇಲ್ಲಿ 36 ಲಕ್ಷ ಪ್ಯಾಕೇಜ್ ಅಂದರೆ ಅದರಲ್ಲಿ ಎಲ್ಲ ಹೋಗಿ ಕಳೆದು ಅವ್ನು ಬರೋದೇ 20 ಲಕ್ಷ. ಅಲ್ಲಿ 36 ಲಕ್ಷ ನಿನ್ನ ಕೈಗೆ ಬಂದು ಸೇರುತ್ತೆ. ಸೊ ಈಗ ರೂಲ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀನು ಲಿಥುವೇನಿಯಾಗೆ ಬಾ, ಲಿಥುವೇನಿಯಾಗೆ ಬಂದ್ಬಿಟ್ಟು ನೀನು TRP ಅಪ್ಲೈ ಮಾಡು. ಲಿಥುವೇನಿಯಾಗೆ ಹೆಂಗೆ ಬರ್ತೀಯಾ ನನಗೆ ಗೊತ್ತಿಲ್ಲ ಅದು. ಸೊ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಡ್ರೈವರ್ಸ್ಗಳಿಗೆ ಟೂರಿಸ್ಟ್ ವೀಸಾ ಅಪ್ಲೈ ಮಾಡಿಕೊಡ್ತಾ ಇದ್ದೀವಿ. ಸರ್ ನನಗೆ ಆ ಪರ್ಟಿಕ್ಯುಲರ್ ಡ್ರೈವರ್ ಆಗಲಿ, ವೆಲ್ಡರ್ ಆಗಲಿ, ಯಾರೇ ಆಗಲಿ ಅರ್ಧ ಗಂಟೆ ಅಲ್ಲಿ ಇರಬೇಕಷ್ಟೇ ಲಿಥುವೇನಿಯಲ್ಲಿ. ಅರ್ಧ ಗಂಟೆ ಇದ್ರೆ ಅರ್ಧ ಗಂಟೆಲಿ ಅವ್ನು ಪ್ರೊಸೆಸ್ ಮುಗಿಸ್ಬಿಡ್ತೀವಿ ಅಲ್ಲಿ ಲೋಕಲ್ನಲ್ಲಿ. ಲಿಥುವೇನಿಯನ್ದು TRP, ಬಯೋಮೆಟ್ರಿಕ್ಸ್ದು ಎಲ್ಲ ಮುಗಿಸ್ಬಿಡ್ತೀವಿ. ಬಟ್ ಅರ್ಧ ಗಂಟೆ ಅವನಲ್ಲಿ ಬರಬೇಕಲ್ಲ, ಅದಕ್ಕೆ ನಾವೇನು ಮಾಡ್ತಾ ಇದೀವಿ, ಟೂರಿಸ್ಟ್ ವೀಸಾ ಕೊಡ್ತಾ ಇದೀವಿ. ಟೂರಿಸ್ಟ್ ಆಗಿ ಬೇರೆ ಬೇರೆ ಕಂಟ್ರಿಗೆ, ಲಿಥುವೇನಿಯಾಗಲ್ಲ, ಫ್ರಾನ್ಸ್ಗೆ, ಜರ್ಮನಿಗೆ, ಲ್ಯಾಟ್ವಿಯಾ, ರೊಮೇನಿಯಾ, ಬುಲ್ಗೇರಿಯಾ, ಸ್ವಿಟ್ಜರ್ಲೆಂಡು, ನೀದರ್ಲೆಂಡ್ಸು, ಇಲ್ಲಿ ಯಾವುದೋ ಡಿಪೆಂಡ್ಸ್ ಆನ್ ಕೇಸ್ ಎಲ್ಲ ನೋಡಿ ಅವನಿಗಲ್ಲಿ ಸ್ಪೇನ್ಗೆ ಯಾವುದೋ ಒಂದು ಕಂಟ್ರಿಗೆ ಟೂರಿಸ್ಟ್ ವೀಸಾ ಕೊಟ್ಬಿಟ್ಟು ಫಸ್ಟ್ ಅಲ್ಲಿ ಹೋಗ್ತಾನೆ. 1 ಡೇ ಟೈಮ್ ಇರುತ್ತಲ್ವಾ, ಟೂರಿಸ್ಟ್ ವೀಸಾ ಕೊಟ್ಟರೆ ಮಿನಿಮಮ್ 5-6 ದಿನಕ್ಕೆ ಕೊಡ್ತಾರೆ. ಸೊ 1 ಡೇ ಏನು ಮಾಡ್ತೀವಿ, ಅವನ್ನ ಲಿಥುವೇನಿಯಾ ಕರೆಸ್ಬಿಡ್ತೀವಿ, ಅಲ್ಲೇ ಇರ್ತಾನೆ. ವೀಸಾ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಹಿಮ್. ಸ್ಪೇನ್ ವೀಸಾ ಇದ್ರೆ ಲಿಥುವೇನಿಯಾಗೆ ವೀಸಾ ಬೇಡ.
ಸ್ಪೇನಿಂದ ಇಲ್ಲಿ ಬಂದ್ಬಿಡ್ತಾನೆ, ಲಿಥುವೇನಿಯಾಗ ಒಂದಿನ ಬಂದ್ಬಿಟ್ಟು ಅವನೆಲ್ಲ ಕೆಲಸ ಮುಗಿಸ್ಬಿಟ್ಟು ಇಂಡಿಯಾಗೆ ಹೋಗ್ಬಿಡ್ತಾನೆ ವಾಪಸ್. ಕಾರ್ಡ್ ಬರುತ್ತೆ ಅವನಿಗೆ, ಎಲ್ಲ TRP ಅಪ್ರೂವಲ್ ಆಗುತ್ತೆ, ವೀಸಾ ಅಪ್ರೂವಲ್ ಆಗಿ ಕಾರ್ಡ್ ಬರುತ್ತೆ. ಆ ಕಾರ್ಡ್ನ ನಾವೇ ಕಲೆಕ್ಟ್ ಮಾಡ್ಬಿಟ್ಟು ಇಂಡಿಯಾ ಕಳಿಸ್ಕೊಡ್ತೀವಿ. ಅವನು ಅಲ್ಲಿಂದ ಡೈರೆಕ್ಟಾಗಿ ಬರ್ತಾನೆ ಲಿಥುವೇನಿಯಾಗೆ. ಬಂದಿದ ತಕ್ಷಣ ಅವ್ನಿಗೊಂದು 20 ದಿನ ಟ್ರೈನಿಂಗ್ ಕೊಡ್ತೀವಿ. ಅವನಿಗೆ ಯಾವ ಥರ ಅಲ್ಲಿ ಟ್ರಾಫಿಕ್ ರೂಲ್ಸು, ಮತ್ತೆ ಅಲ್ಲಿ ಟ್ಯಾಕೋ ಕಾರ್ಡ್ ಅಂತ ಕೊಡ್ತಾರೆ. ಟ್ಯಾಕೋ ಕಾರ್ಡು, ಕೋಡ್ 95 ಇದೆಲ್ಲ ತುಂಬ ಕೆಲವು ಪ್ರೊಸೆಸ್ ಇರುತ್ತೆ. ಅದನ್ನೆಲ್ಲ ಮುಗಿಸಿದ ಮೇಲೆ ವಿಲ್ ಸ್ಟಾರ್ಟ್ ವರ್ಕಿಂಗ್. 3 ಲಕ್ಷ ಸಂಪಾದನೆ. ಆದ್ರೆ ಅದು ಎಲ್ರಿಗೂ ಕನ್ಫರ್ಮ್ ಆಗುತ್ತೆ ಅಂತಿಲ್ಲ, 50-50 ಚಾನ್ಸ್. ಸರ್ ಟೂರಿಸ್ಟ್ ವೀಸಾ ಮೇಲೆ ಡಿಪೆಂಡ್ ಆಗುತ್ತೆ. ಟೂರಿಸ್ಟ್ ವೀಸಾ ಹಾಕ್ಕೊಡ್ತೀವಿ, 10 ಜನದಲ್ಲಿ ಒಂದು 8 ಜನಕ್ಕೆ ಬರುತ್ತೆ, ಇಲ್ಲ 7 ಜನಕ್ಕೆ ಬರುತ್ತೆ, ಇನ್ನೊಂದು 3 ಜನ ರಿಜೆಕ್ಷನ್ ಮಾಡ್ತಾನೆ, ಮತ್ತೆ ಅಪ್ಲೈ ಮಾಡ್ತೀವಿ ಬೇರೆ ಕಡೆ. ಬಟ್ ಯಾವುದೋ ಒಂದು 2-3 ಏನೋ ಒಂದು ದಾರಿ ಹುಡುಕ್ಬಿಟ್ಟು ಕಳಿಸ್ತೀವಿ ಅವನ್ನ. ಸೊ ಆ ಬಿಗಿನಿಂಗ್ ಆ ಖರ್ಚುಗಳು ರೆಡಿ ಇರಬೇಕು, ಇರಲೇಬೇಕು. ಏನು ಬೇಡ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ ಅಲ್ಲಿ ಹೋದ್ಮೇಲೆ ನನಗೆ ಡ್ರೈವಿಂಗ್ ಬರಲ್ಲ, ಆ ಥರ ಎಲ್ಲ ಸಮಸ್ಯೆಗಳು ಓಡ್ಸಕ್ ಬರಲ್ಲ ಸರ್, ಹಂಗೆಲ್ಲ ಮಾಡಬಾರ್ದು. ಇಂಥವೆಲ್ಲ ಕತೆ ಇಲ್ಲ, ಪಕ್ಕ ನಿಂಗೆ ಎಲ್ಲ ಟ್ರಕ್ ಓಡ್ಸಕ್ ಬರಬೇಕು. ಅದರ್ ದನ್ ಡ್ರೈವರ್ಸ್ ನಮಗೆ ಅನ್ಸ್ಕಿಲ್ಡ್ ಅಂತ ಹೇಳಿದ್ರೆ ಅದೇ ಪ್ಯಾಕೇಜಿಂಗ್ ಕೆಲಸ ಆ ಥರದ್ದು ಬರುತ್ತೆ. ಅವ್ರು ಟ್ರೈ ಮಾಡ್ತೀವಿ, ಬಂದರೆ ಬಂತು, ಇಲ್ಲ ಅಂತ ಹೇಳಿದ್ರೆ ಒಂದು ದುಡ್ಡು ವಾಪಸ್ ಕೊಡ್ತೀವಿ, ಅಥವಾ ನಾವು ಬೇರೆ ಕಡೆ ಎಲ್ಲಾದರೂ ನಾವು ಮಾಡಿ ಕೊಡ್ತೀವಿ, ಇಲ್ಲ ಬೇರೆ ಏನೋ ಸ್ಟಡಿ ಆಪ್ಷನ್ಸು ಆ ಥರದ್ದು ಕೊಟ್ಬಿಟ್ಟು ಒಂದು ವ್ಯವಸ್ಥೆ. ಇಲ್ಲಿ ಬಂದರೆ ನನಗೇನಂದರೆ ಅವ್ರು ಹೋಗ್ಬೇಕೆಲ್ಲೋ ಒಂದು ಕಡೆ ಆಸೆಯಿಂದ ಬರ್ತಾರೆ ಸರ್. ಒಂದು ನನಗೇನು ಗೊತ್ತಾ, ಇಲ್ಲಿ ಯಾರೂ ಬಂದ್ಬಿಟ್ಟು ಮೋಸ ಮಾಡಕ್ಕೆ ಬರಲ್ಲ, ಕೆಲಸ ಮಾಡಕ್ಕೆ ಬರ್ತಾರೆ. ಕೆಲಸ ಕೂಡಿ ಅಂತಾನೆ ಬರೋದು, ಅದು ನನಗೆ ಬೇಜಾರಾಗುತ್ತೆ. ಕೆಲವೊಮ್ಮೆ ವೀಸಾಗಳು ಸಿಕ್ಕಿಲ್ಲ ಅಂತ ಹೇಳಿದಾಗ ನನಗೂ ದುಃಖ ಆಗುತ್ತೆ. ಬಟ್ ನನ್ನ ಕೈಲಿ ಏನಿದೆಯೋ ಅಷ್ಟೇ ಇರೋದು. ಕರೆಕ್ಟ್. ಆಮೇಲೆ ನೀವು ಯಾರು ಫೇಲ್ ಆಗಲಿ ಅಂತ ಎಕ್ಸ್ಪೆಕ್ಟ್ ನೀವು ಮಾಡಿದ್ರೆ ಇಂಟೆನ್ಷನ್ ಇರಲ್ಲ, ನನ್ನ ಟೈಮ್ ವೇಸ್ಟ್ ಆಗುತ್ತಲ್ಲ. ಕರೆಕ್ಟ್. ನನ್ನ ಟೈಮ್ ವೇಸ್ಟ್ ಆಗುತ್ತಲ್ಲ. ಅದಕ್ಕೋಸ್ಕರ ಪ್ರಸ್ತುತ ಡ್ರೈವರ್ಸ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಲಿಥುವೇನಿಯಲ್ಲಿ. ಯಾರಾದರೂ 2 ವರ್ಷ 3 ವರ್ಷ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು, ಒಳ್ಳೆ ಟ್ರೈಲರ್ ಡ್ರೈವರ್ ಇರಬೇಕು. ಒಟ್ರಾಸಿ 407 TT ಗಾಡಿ ಅಲ್ಲ, ದೊಡ್ಡ 16 ವೀಲ್ ವೆಹಿಕಲ್ ಓಡಿಸೋರು ಬೇಕು. ಅಂಥವ್ರು ಬನ್ನಿ. ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿರಲಿ, ಇದರ ಬೇಸಿಕ್ ಇಂಗ್ಲೀಷ್ ಆದರೂ ಬರಬೇಕಾಗತ್ತೆ. ಸೊ ಅಂಥವ್ರು ಇದ್ದರೆ ವಿ ವಿಲ್ ಡೂ ಸಮಥಿಂಗ್, ಪ್ರಾಬ್ಲಮ್ ಏನಿಲ್ಲ. ಕರೆಕ್ಟ್, ವೆರಿ ನೈಸ್. ಆ್ಯಂಡ್ ಲೇಡೀಸ್ ಇರ್ತಾರೆ, ಕೆಲವರು ಅನ್ಸ್ಕಿಲ್ಡ್ ಇರ್ತಾರೆ, ಕಂಪ್ಲೀಟ್ ಅನ್ಸ್ಕಿಲ್ಡ್ ಇರ್ತಾರೆ. ಲೈಕ್ ಉದಾಹರಣೆಗೆ ನೇರವಾಗಿ ಹೇಳಬೇಕು ಅಂದರೆ ಇಲ್ಲಿ ಮನೆ ಕೆಲಸ ಮಾಡ್ತಿರ್ತಾರೆ, ಮೇಡ್ ಕೆಲಸ ಮಾಡ್ತಿರ್ತಾರೆ, ಬೇಬಿ ಕೇರ್ ಟೇಕರ್ಸ್ ಇರ್ತಾರೆ, ಅಥವಾ ಇಲ್ಲಿ ನಾವು ಗಂಡನಿಂದ ನೊಂದು ಬಿಟ್ಟಿರ್ತಾರೆ, ಸಂಸಾರಗಳು ಹಾಳಾಗಿರ್ತಾರೆ. ಅವ್ರು ತುಂಬ ಜನ ನಮ್ಗೆ ಕೇಳ್ತಿರ್ತಾರೆ, ಸರ್ ಹೇಗಾದರೂ ವಿದೇಶದಲ್ಲಿ ನನಗೆ ಅವಕಾಶ, ಚಾನ್ಸ್ ಇಲ್ಲ. ಸೊ ಯಾವ ದೇಶನೂ ಒಪ್ಕೊಳ್ಳೋಲ್ಲ. ಸುಮ್ಮನೆ ಒಟ್ರಾಸಿ ಓದಂತ ಹೇಳಿದ್ರೆ ಎಲ್ಲಿ ಬಿಡ್ತಾರೆ ಹೇಳಿ, ಆಗೋದಿಲ್ಲ, ಅದು ಕಷ್ಟ ಇದೆ. ಅಥವಾ ಇಲ್ಲಿ ಯಾರೋ ಒಬ್ಬ ಹುಡುಗ ಇರ್ತಾನೆ, ಅವನಿಗೆ ಡ್ರೈವಿಂಗೂ ಬರಲ್ಲ. ಸೊ ಅದೇ ಈ ಥರ ಪ್ಯಾಕೇಜಿಂಗ್ ಕೆಲಸಗಳಿಗೆ ಟ್ರೈ ಮಾಡಬೇಕು. ಬಟ್ ಅದು 50-50 ಚಾನ್ಸ್ ಅದು.